ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ಪುಣ್ಯಸ್ಮರಣೆ ಅಕ್ಟೋಬರ್ 29 ಬುಧವಾರ ಬೆಳಗ್ಗೆ 11:30ಕ್ಕೆ ಕಂಪ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹತ್ತಿರ ಇರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ನಲ್ಲಿ ಅಪ್ಪು ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಅಭಿಮಾನಿಗಳು ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮಣ್ ಮತ್ತು ಸಿಎ ಚನ್ನಪ್ಪ ಅವರು, ಅಪ್ಪು ಅವರ ಆದರ್ಶಗಳು ಎಲ್ಲರಿಗೂ ಮಾದರಿ. ಅವರ ಪಾದಚಿಹ್ನೆ ಅನುಸರಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೋಟೆ ಬಾಬಾ, ಲಕ್ಷ್ಮಣ್, ಸಿಎ ಚನ್ನಪ್ಪ, ಮಲ್ಲಿಕಾರ್ಜುನ, ರಾಜಶೇಖರ್, ಹುಸೇನಪ್ಪ, ಹರೀಶ್ ಸೇರಿದಂತೆ ಅನೇಕ ಅಭಿಮಾನಿಗಳು ಭಾಗವಹಿಸಿದರು. ಅದು ನಮಗೆ ಕರ್ನಾಟಕಕ್ಕೆ ಆ ದಿನ ಒಂದು ದೊಡ್ಡ ಕರಾಳವಾದ ದಿನ ಮತ್ತು ನೋವು ತರುವಂಥ ಸಂಗತಿ ದಿನ ಮತ್ತು ಕರ್ನಾಟಕ ಒಂದಲ್ಲ ಭಾರತ ದೇಶಕ್ಕೆ ಒಂದು ನಕ್ಷತ್ರ ಮರೆಯಾಗಿ ಹೋಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ಹೆಸರಿನಲ್ಲಿ ಇನ್ನೂ ಸಾಕಷ್ಟು ಅವರು ಪತ್ನಿಯಾದಂಥ ಅಶ್ವಿನಿ ಮೇಡಮ್ ಅವರು ಮತ್ತು ಅವ್ರ ಮಕ್ಕಳು ಎಲ್ಲರೂ ಸೇರಿ ಇನ್ನೂ ಅವ್ರು ನಡೆಸಿಕೊಂಡು ಹೋಗ್ತಕ್ಕಂಥ ಹಾದಿಯನ್ನು ಬಿಡಬಾರ್ದು. ಅನಾಥ ಮಕ್ಕಳು ಕೂಡ ಅವರು ಮಾಡ್ತಾ ಇದ್ದಾರೆ. ಈಗಲೂ ಗೋಶಾಲೆಗಳು ಅನಾಥ ಮಕ್ಕಳಿಗೆ IAS, IPS, DC, AC ಮತ್ತು ಸಾಕಷ್ಟು ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅವರ ಹಾದಿಯಲ್ಲೇ ಅವರು ಕೂಡ ಮತ್ತು ಅವರ ಕುಟುಂಬದವರು ಕೂಡ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಿ ಸರಳವಾಗಿ ಬಾಬಣ್ಣ ಅವರು ಮತ್ತು ಹುಸೇನಣ್ಣ ಮತ್ತು ನಮ್ಮ ಲಕ್ಷ್ಮಣಣ್ಣ ಅವರು ಸರಳವಾಗಿ ಆಚರಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಾಡಿದಂಥ ಸಾಧನೆಗಳು ಯಾರಿಂದ ಸಾಧ್ಯ ಇಲ್ಲ. ಇವತ್ತು ಸಿನಿಮಾ ನಟರು ಎಷ್ಟೋ ಜನ ಇದ್ದರೂ ಕೂಡ ಈ ಪುನೀತ್ ರಾಜ್ಕುಮಾರ್ ಸಾರ್ ಮಾಡಿದಷ್ಟು ಯಾರು ಮುಂದೆ ಮಾಡಿಲ್ಲ. ಲಕ್ಷ್ಮಣ ಹೇಳೋದಂಗೆ ಸೂರ್ಯಚಂದ್ರ ಇರೋವರೆಗೆ ಎಷ್ಟು ನಿಜನೋ ಅಷ್ಟೇ ನಿಜ. ಮನುಷ್ಯ ಇವತ್ತು ನಾವು ಭಾಳ ನೋವಲ್ಲಿ ಇದ್ದಿದ್ದೀವಿ. ನಾವು ಆ ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಇನ್ನೂ ಎಷ್ಟೋ ಬಡ ಮಕ್ಕಳು ಎಜುಕೇಷನಿಗೆ ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ತಿದ್ರು. ಆದರೆ ಪುನೀತ್ ರಾಜ್ಕುಮಾರ್ ಹೋಗಿರ್ಲಿಂದ ಆ ದೇವರು ಭಾಳ ನಮಗೆ ನೋವು ಉಂಟಾಗಿದೆ. ಹಾಗಾಗಿ ಸರಳವಾಗಿ ನಾವೆಲ್ಲರೂ ಸೇರಿ ಆಚರಿಸಿದ್ದೀವಿ.